ಜೆಎನ್ಎಸ್ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕರು ಹಾಗೂ ಚೇರ್ಮನ್ ನಾಗರಾಜು ಹೆಚ್ಸಿ ಅವರ ಜನ್ಮದಿನದ ಅಂಗವಾಗಿ ಶಾಲಾ ಆವರಣದಲ್ಲಿ ವಿಶೇಷ ಉಚಿತ ಫುಡ್ ಥೆರಪಿ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಜುಲೈ 13ರಿಂದ 23ರವರೆಗೆ ನಡೆಯಲಿರುವ 10 ದಿನಗಳ ಈ ಶಿಬಿರದಲ್ಲಿ ಅತ್ಯಾಧುನಿಕ ಬಾಡಿ ಪ್ಲಸ್ ನೆಕ್ಸ್ಟ್ ಫುಡ್ ಪ್ಲಸ್ ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರಿಗೆ ಉಚಿತ ಚಿಕಿತ್ಸಾ ಸೇವೆ ಒದಗಿಸಲಾಗುತ್ತಿದೆ. ಮಧುಮೇಹದಿಂದ ಉಂಟಾಗುವ ಕಾಲು ನೋವು, ಸಂಧಿವಾತ, ಸಯಾಟಿಕ, ಸ್ನಾಯು ನೋವು, ಬೆನ್ನು ನೋವು ಹಾಗೂ ರಕ್ತ ಸಂಚಾರ ಸಮಸ್ಯೆ ಸೇರಿದಂತೆ ಹಲವು ಆರೋಗ್ಯ ತೊಂದರೆಗಳಿಗೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯ ಜೊತೆಗೆ ಆರೋಗ್ಯ ಸೇವೆಯನ್ನು ಸಮಾಜಕ್ಕೆ ತಲುಪಿಸಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶಿಕ್ಷಣ ಸಂಸ್ಥೆಗಳು ಸಮಾಜದ ಅಗತ್ಯಗಳಿಗೆ ಸ್ಪಂದಿಸಬೇಕು ಎಂಬ ನಾಗರಾಜು ಹೆಚ್ಸಿ ಅವರ ಚಿಂತನೆ ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಪ್ರತಿಬಿಂಬಿತವಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ನಾಗರಾಜು ಹೆಚ್ಸಿ ಅವರು ತಮ್ಮ ಪರಿಶ್ರಮ, ದೂರದೃಷ್ಟಿ ಮತ್ತು ದೃಢ ಸಂಕಲ್ಪದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು ಎಂಬ ಆಶಯದೊಂದಿಗೆ ಆರಂಭವಾದ ಜೆಎನ್ಎಸ್ ಶಿಕ್ಷಣ ಸಂಸ್ಥೆ ಇಂದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಶಿಕ್ಷಣ ಕೇಂದ್ರವಾಗಿ ಬೆಳೆದಿದೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಶಿಸ್ತು ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಕಾರ್ಯದಲ್ಲಿಯೂ ಸಂಸ್ಥೆ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರ ಜನ್ಮದಿನವನ್ನು ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಹಾಗೂ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿ ಶುಭಾಶಯ ಕೋರಿದರು. ಸರಳತೆ, ಸೇವಾ ಮನೋಭಾವ ಮತ್ತು ಸಮಾಜದ ಮೇಲಿನ ಬದ್ಧತೆಯಿಂದ ಗುರುತಿಸಿಕೊಂಡಿರುವ ನಾಗರಾಜು ಹೆಚ್ಸಿ ಅವರ ಕಾರ್ಯ ಇನ್ನಷ್ಟು ವಿಸ್ತಾರವಾಗಲಿ, ಜೆಎನ್ಎಸ್ ಸಂಸ್ಥೆ ಮತ್ತಷ್ಟು ಬೆಳೆಯಲಿ, ಇನ್ನೂ ಹೆಚ್ಚಿನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಲಿ ಹಾಗೂ ಸಮಾಜಮುಖಿ ಸೇವೆಗಳು ನಿರಂತರವಾಗಿ ಮುಂದುವರಿಯಲಿ ಎಂದು ಎಲ್ಲರೂ ಹಾರೈಸಿದರು. ಜನ್ಮದಿನದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಮಕ್ಕಳ ಜೊತೆನಲ್ಲಿ ನೀವು ಮಕ್ಕಳಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡ್ರಿ. ಆಮೇಲೆ ಏನೀಗ ಫುಡ್ ಥೆರಪಿ ಕೊಡ್ತಾ ಇದ್ದೀರಾ, ಅದು ಸಾರ್ವಜನಿಕರಿಗೆ ಹಾಗೂ ಏನು ಪೇರೆಂಟ್ಸ್ಗಳಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ 10 ದಿನ ಉಚಿತವಾಗೂ ಅದು ಥೆರಪಿ ಕೊಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ತಮಗೆ ಶುಭ ಹಾರೈಸಿದಂತ ಚಿಕ್ಕ ಮಕ್ಕಳುಗಳಿಗೆ, ಪುಟಾಣಿ ಮಕ್ಕಳಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಈಗ ಏನ್ ಹೇಳ್ಬೇಕು ಅಂದ್ರೆ, ಮಕ್ಳುಗಳು ಎಲ್ಲಾರು ಈ ಕಾರ್ಯಕ್ರಮ ಮಾಡಕ್ಕೆ ಆಗುತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಅನಿಸಿಕೆ ಏನು ಅಂದ್ರೆ, ಒಂದು ವಿಷನ್ ಹೋಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಜೆಎನ್ಎಸ್ ಸ್ಕೂಲ್ ಪರವಾಗಿ ಹಾಗೂ ನನ್ನ ಮಡದಿಯಾದ ಗಂಗಮ್ಮ ಮತ್ತು ನನ್ನ ಅತ್ತೆ ಮಾವಾದ ವನಯ ಗೌರಮ್ಮ ಅವರಿಂದ ಹಾಗೂ ನನ್ನ ಹೆಂಡತಿ, ನನ್ನ ಯಶಸ್ಸಿಗೆ ಕಾರಣ ಧರ್ಮಪತ್ನಿ, ನನ್ನ ಯಶಸ್ಸಿಗೆ ಇವರೇ ಮೂಲ ಕಾರಣ. ಎಜುಕೇಶನ್ಗೆ ಮೂಲ ಅಂದ್ರೆ, ನಾನು ಈ ಎಜುಕೇಶನ್ ಫೀಲ್ಡ್ ಇಳಿಬೇಕು ಅಂದ್ರೆ ನಂತರನೇ ಮಾಡ್ಬೇಕು ಅಂದ್ರೆ ನಿಂತಿದ್ರು. ಆದ್ರೆ ನನ್ಗೆ ಈ ಎಜುಕೇಶನ್ಗೆ ಹೋಗ್ಬೇಕು ಅಂದ್ರೆ ನನ್ನ ಮಕ್ಳು ತರ ಎಲ್ಲಾ ಸೌಲಭ್ಯ ಸಿಕ್ಕಿದ್ರೆ ಎಲ್ಲಾ ಮಕ್ಳು ಬೆಳಿತಾರೆ. ಆ ಸೌಲಭ್ಯ ಸಿಗ್ಲಿ. ನನ್ನ ಮಗಳು ಡಾಕ್ಟ್ರನೇ, ಈಗ MBBS ಫೈನಲ್ ಇಯರ್. ಅದೇ ತರ ಈ ಪುಟಾಣಿ ಮಕ್ಳುಗಳು ನಾಳೆ ಬೆಳೆದು ನನ್ನ ಮಕ್ಳು ತರನೇ ಡಾಕ್ಟರ್ ಆಗ್ಲಿ, IPS IAS ಅಧಿಕಾರಿ ಆಗ್ಲಿ, ನಮ್ಮ ದೇಶಕ್ಕೆ ಒಳ್ಳೆ ಬೆನ್ನೆಲುವಾಗಿ ನಿಲ್ಲಿ ಅಂತ ಹೇಳ್ಬಿಟ್ಟು, ದೇಶದ ಉನ್ನತ ಪ್ರಜೆ ಆಗ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ನಾನು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೆ. ಸರಿ, ಏನು ನಿಮ್ಮ ಸಂಸ್ಥೆ ಇಡೀ ಕುಟುಂಬದ ಹಬ್ಬದ ವಾತಾವರಣನೇ ಇತ್ತು. ಸಂಸ್ಥೆ ಅನ್ನೋದೊಂದು ನಿಮ್ದೊಂದು ದೊಡ್ಡ ಕುಟುಂಬನೇ ನಿಮ್ ಜೊತೆನಲ್ಲಿ ಸಂಭ್ರಮಾಚರಣೆ ಮಾಡಿ ಯಾವ ಒಂದ್ ರೀತಿನ ಸಂತಸ ಹಂಚ್ಕೋತೀರಾ? ಹೇಳ್ಬೇಕು ಅಂದ್ರೆ ಇನ್ನೂ 1% ನನ್ನ ಕುಟುಂಬ ಬಂದಿಲ್ಲ. ನನ್ ಕುಟುಂಬ ಬಂದ್ರೆ ಈ ಜಾಗನೇ ಸಾಲಲ್ಲ. ಆದ್ರೂ ನಮ್ಮ ಮೇಡಮ್ ಯಾರಿಗೂ ಹೇಳ್ಬೇಡ ಅಂದ್ರು, ಅದರಿಂದ ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ನಮ್ಮ ಪ್ರಿನ್ಸಿಪಲ್ ಮೇಡಮ್ ಮತ್ತೆ ಸೌಮ್ಯ ಮೇಡಮ್ ಮತ್ತೆ ಚೈತನ್ಯ ಮೇಡಮ್ ಅವ್ರ ಮಾತಿಗೆ
ಒಗ್ಗೂಡಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಒಪ್ಕೊಂಡಿದ್ದೀರಾ? ಒಪ್ಕೊಂಡಿದ್ದೀನಿ. ಮೇಡಮ್, ತಾವು ಈ ಸಂದರ್ಭದಲ್ಲಿ ತಂದೆಯವರಿಗೆ ಯಾವೊಂದ್ ರೀತಿನಲ್ಲಿ ಶುಭ ಹಾರೈಸ್ತೀರಾ? Just like we are proud actually. Is given us a very ಎಲ್ಲ ಫೆಸಿಲಿಟೀಸ್ನು ಕೂಡ ಕೊಟ್ಟಿದ್ದಾರೆ ನಮಗೆ. ಸೊ ದಟ್ ಈ ಸ್ಟೇಜ್ ಅಲ್ಲಿ ನಾನು MBBS ಫೈನಲ್ ಇಯರ್ ಓದ್ತಾ ಇದ್ದೀನಿ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಹಿಸ್ ಸಪೋರ್ಟ್. ಸೊ ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಡಾಟರ್. ಹ್ಯಾಪಿ ಬರ್ತ್ಡೇ. ಮೇಡಮ್, ಈ ಶುಭ ಸಂದರ್ಭದಲ್ಲಿ ಏನು ಅವರ ಯಶಸ್ವಿಯಿಂದ ನಿಮ್ಮ ಪಾಲು ಪ್ರಮುಖವಾಗಿದೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಮೇಡಮ್? ಯಾವ ಒಂದ್ ರೀತಿನಲ್ಲಿ ಸಂತೋಷ ಹಂಚ್ಕೋತೀರಾ? ತುಂಬಾ ಖುಷಿ ಆಗ್ತಾ ಇದೆ. ಶ್ರಮಜೀವಿ, ತುಂಬಾ ಶ್ರಮ ಪಟ್ಟು ಹೆಸರು ಮಾಡ್ಬೇಕು ಅಂತ ಅವ್ರು ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಮುಂದೇನು ಪಡ್ತಲೇ ಇರ್ತಾರೆ ಅಂತ ಭರವಸೆ. ಮೇಡಮ್, ತಾವೇನ್ ಹೇಳಕ್ ಬಯಸ್ತೀರಾ ಈ ಸಂದರ್ಭದಲ್ಲಿ? ನಾಗರಾಜು ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಒಂದೆರಡು ಮಾತಾಡ್ತಾ ಇದ್ದೀನಿ. ಅವರು ಈ ಸಂಸ್ಥೆಗೋಸ್ಕರ ಪರಿಶ್ರಮ ಪಟ್ಟು ತುಂಬಾ ಕಷ್ಟಪಟ್ಟು ಮಾಡ್ತಿದ್ದಾರೆ. ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಆಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಹುಟ್ಟುದ ಹಬ್ಬದ ಶುಭಾಶಯ. ನನ್ ಮಗ ಆಗಿ ಅಳಿಯನೂ ಆಗಿ ಮಗನೂ ಆಗಿ ಇಷ್ಟು ಬಂದವರೆಲ್ಲ ನಮ್ಗೆ ತುಂಬಾ ತುಂಬಾ ಖುಷಿ. ಇನ್ನು ಚೆನ್ನಾಗ್ ಬರ್ಲಿ, 100 ವರ್ಷ ಬಾಳಿ, ಇನ್ನು 10 ಸಂಸ್ಥೆ ಮಾಡ್ಲಿ, ಇನ್ನು ಮುಂದೆ ಬರ್ಲಿ ಅಂತ ಕೇಳಿ. ಅವ್ನಿಗೆ ಒಳ್ಳೇದಾಗ್ಲಿ ಅಂತಲೇ ಆಶೀರ್ವಾದ ದಿನ ಮಾಡೋದು ನಾನು. ಅವ್ನಿಗೆ ಒಳ್ಳೆ ಬುದ್ಧಿ ಕೊಟ್ಟವನೇ, ಇನ್ನ ಎತ್ತರಕ್ಕೆ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ಆಶೀರ್ವಾದ ಕೊಡ್ತಾ ಇದ್ದೀನಿ. ಸರ್, ಇವತ್ತೇನು ತಂದೆಯವರ ಹುಟ್ಟುಹಬ್ಬ ಇದೆ. ತಂದೆಯವರು ಮಕ್ಕಳ ಜೊತೆನಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡ್ರು. ಹೌದು. ತಾವ್ ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಏನಿಲ್ಲ ಮ್ಯಾಮ್, ಅವರು ಈ ಲೆವೆಲ್ಗೆ ಬರಕ್ ಕಾರಣ ಅವ್ರ ಪರಿಶ್ರಮ, ಅವ್ರ ಹಾರ್ಡ್ ವರ್ಕೇನೆ. ಅವ್ರು ಮಾಡಿರೋ ಹಾರ್ಡ್ ವರ್ಕ್ ಆಗಿರ್ಬೋದು, ಸ್ಮಾರ್ಟ್ ವರ್ಕ್ ಆಗಿರ್ಬೋದು, 1 ರೂಪಾಯಿನ ಕೂಡ್ಸಿ ಈ ಲೆವೆಲ್ಗೆ ಬರಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಮಗನಾಗಿ ನಾನು ಅವ್ರೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದಾರೋ ಅದನ್ನ ಫಾಲೋ ಮಾಡ್ಕೊಂಡು ಅವ್ರಿಗೊಂದು ಒಳ್ಳೆ ಹೆಸರು ತರ್ತೀನಿ ಅಂತ ಹೇಳಕ್ಕೆ. To wish our founder sir, behalf of complete JNS team, happy birthday sir for you, behalf of our JNS team. And as we have all gone through the complete program, we have gone through with this vision, mission, and the education ethics and excellence team. So as a principal, I like to promise on this occasion that we keep up all the words whatever sir has guided for us. And on his birthday, I like to promise that sure we'll make his dream to come true. So once again, happy birthday. Thank you sir. ಆಕ್ಚುಲಿ ನಮ್ಮೆಲ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನಮಗೂ ಒಂದು ಬರೀ ನಾವು ಪ್ರೊಫೆಷನಲ್ ಆಗಿ ಪ್ಯಾಷನೇಟ್ ಆಗಿ ವರ್ಕ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಒಳ್ಳೆ ಆಪರ್ಚುನಿಟಿನ ಸರ್ ಕೊಟ್ಟಿದ್ದಾರೆ. ಸೊ JNS ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದಂತಹ ನಮ್ಮ ನಾಗರಾಜು ಸರ್ HC ಅವರಿಗೂ ಹಾಗೂ ಅವರ ಧರ್ಮಪತ್ನಿ ಆದಂತಹ ಜ್ಯೋತಿ ಮ್ಯಾಮ್ಗೂ ಕೂಡ ಒಳ್ಳೇದಾಗ್ಲಿ. ಇದೇ ತರ ಇನ್ನೂ 10 ಸಂಸ್ಥೆ ಕಟ್ಟಿ ನಮ್ಮಂತ ಮಿಡಲ್ ಕ್ಲಾಸ್ ಲೆವೆಲ್ ಟ್ಯಾಲೆಂಟೆಡ್ ಟೀಚರ್ಸ್ಗೆ ಆಪರ್ಚುನಿಟೀಸ್ನ ಕೊಡ್ಲಿ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ.